ಟಿಪ್ಪು ಜಯಂತಿ ಪ್ರಾರಂಭ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೀವಿ. ಬಟ್ ಟಿಪ್ಪು ಜಯಂತಿ ಮಾಡ್ಕೊತಾ ಇದ್ದೀವಿ. ನಾವು ಟಿಪ್ಪು ಜಯಂತಿ ಮಾಡ್ತಾಯಿದ್ದೀವಿ ಪ್ರತಿ ವರ್ಷ ಟಿಪ್ಪು ಜಯಂತಿ, ಟಿಪ್ಪು ಅವರ ಅಭಿಮಾನಿಗಳು, ಟಿಪ್ಪು ಅವರ ಏನು ಶಿಷ್ಯ ಮಂಡಳಿ, ಭಕ್ತರು, ಟಿಪ್ಪು ಸುಲ್ತಾನ್ ಅವರು ಒಬ್ಬ ದೇಶಭಕ್ತವರು. ಈ ದೇಶಕ್ಕೆ ಸ್ವತಂತ್ರ ಕೊಡಿಸೋರಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ತ್ಯಾಗ, ಬಲಿದಾನ ಕೊಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ. ಕೇವಲ ಮುಸಲ್ಮಾನರಷ್ಟೇ ಅವರು ಜಯಂತಿ ಮಾಡಲ್ಲ, ಹಿಂದೂ ಮುಸ್ಲಿಮ್ ಎಲ್ಲ ಸೇರಿ ಮಾಡ್ತೀವಿ. ಈಗ ಟಿಪ್ಪು ಜಯಂತಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರದ ಕಾರ್ಯಕ್ರಮ ಆಚರಣೆ ಮಾಡಿ ಅದು ಮಾಡಿದರು, ಅದು ನಿಂತೋಯ್ತು ಬಿ ಜೆ ಪಿಯವ್ರ ಕಾಲದಲ್ಲಿ. ಬಿ ಜೆ ಪಿಯವರಿಗೆ ಟಿಪ್ಪು ಸುಲ್ತಾನ್ ಅಂದ್ಕೊಳ್ಳೆ ಅವರು ಒಂಥರ ಭಾಳ ದೊಡ್ಡ ಮಾತಾಡ್ತಾರೆ. ಟಿಪ್ಪು ಸುಲ್ತಾನ್ ಅವರು ದೇಶಭಕ್ತರು. ಬಿ ಜೆ ಪಿಯವರು ಕೇಂದ್ರ ಸರ್ಕಾರ ತಾಲಿಬಾನ್ಗಳಿಗೆ ಕರೆದು ಕೈ ಜೋಡಿಸಿದ್ರೆ ನಡೀತೈತಿ. ಈ ಹಿಂದೆ ತಾಲಿಬಾನಿಗಳ ಬಗ್ಗೆ ಏನೇನು ಮಾತಾಡ್ಯಾರ ಬಿ ಜೆ ಪಿಯವರು. ಇವತ್ತು ತಾಲಿಬಾನಿಗರ ಜೊತೆ ಕೈ ಜೋಡಿಸ್ಯಾರ. ತಾಲಿಬಾನನ ವಿದೇಶಾಂಗ ಸಚಿವರು ಬಂದು ದಿಲ್ಲಿಯಲ್ಲಿ ಕೂತು ಹೋಗ್ಯಾರ. ಅವರೆಲ್ಲ ಅಡ್ಡಾಡಿ ಹೋಗ್ಯಾರ. ಅದು ನಡೀತೈತಿ ತಾಲಿಬಾನಿಗಳ ಬಗ್ಗೆ. ಅವ್ರು ಎಲ್ಲಿ ಏನು ಮಾಡಿದ್ರು ಅವರು ಏನೋ ಶುದ್ಧ. ಟಿಪ್ಪು ಸುಲ್ತಾನ್ ಅವರು ಅತ್ಯಂತ ದೇಶಭಕ್ತರು ಮತ್ತು ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಅವ್ರ ಬಗ್ಗೆ ಅಪಾರ ಗೌರವ, ಪ್ರೀತಿ, ಅಭಿಮಾನ ಇಟ್ಟಿರ್ತಕ್ಕಂಥ ನಮ್ಮ ಕನ್ನಡಿಗರು. ನಾವು ಕರ್ನಾಟಕ ರಾಜ್ಯದಲ್ಲಿ ಮೈಸೂರಲ್ಲಿ ಅವರು ಅಲ್ಲಿ ರಾಜ ಇದ್ದರು. ಅಲ್ಲೆಲ್ಲ ಭಾಳ ಹಿಂದೂ ಮಠಗಳ ಅಭಿವೃದ್ಧಿಗಾಗಿ ಹಿಂದೂ ಸ್ವಾಮೀಜಿಯವ್ರ ಜೊತೆ ಅತ್ಯಂತ ಅನ್ಯೋನ್ಯವಾದ ಭಾವನೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ದೇಶಭಕ್ತ.